पुष्पाणि समर्पयामि ज्योति बेळगुತ್ತಿದೆ निर्मल भारं ज्योति बेळगुತ್ತಿದೆ आत्मनंगडित साक्षी सायद निरूपादे ದೇವಸ್ಥಾನಕ್ಕೆ ಇವತ್ತು ಗುರುಗಳು ಬಂದಿದ್ದಾರೆ. ಆಶೀರ್ವಾದ ತಗೊಳ್ಳೋರು ಗೊಂದಲ ಮಾಡದೆ ಸಾಲಾಗಿ ಬನ್ನಿ. ಮೊದಲು ಕಳಸ ಹೊತ್ತವರು ಮೊದಲು ಮೇಲೆ ಇಟ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಈ ಕಡೆ ಇಟ್ಬಿಟ್ಟು ಕೆಳಗಡೆ ಹೋಗಿ ಕೂತ್ಕೊಳ್ಳಿ. ನಂತರ ಬಂದಂಥ ಭಕ್ತಾದಿಗಳು ಆಸಕ್ತರು ಬಂದು ಸಾಲಾಗಿ ಬಂದು ಆಶೀರ್ವಾದ ಪಡಬೇಕಾಗಿರುತ್ತೆ. ಮಾತಾಡಬೇಡಿ. ಇಲ್ಲಿ ಕಾರ್ಯಕರ್ತರಿಗೆ ಕೆಲವು ಕೆಲಸಗಳು ಕೊಟ್ಟಿದ್ದಾರೆ, ಅವರೇ ಇಲ್ಲಿ ಇರ್ತಾರೆ. ದಯವಿಟ್ಟು ನೀವು ಯಾರನ್ನು ಕೂಡ ನಿಶಬ್ದವಾಗಿ ಇರಬೇಕು ಅಂತ ಕೇಳಿ ಬರ್ತಾ ಇದ್ದೀನಿ. ಈಗ ಕಾರ್ಯಕ್ರಮ ಪ್ರಾರಂಭ ಆದ ಮೇಲೆ ಆ ಸ್ವಾಮೀಜಿಗಳ ಆಶೀರ್ವಚನ ಆದ ಮೇಲೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರಕ್ಕೆ ಆಶೀರ್ವಾದ ಪಡೆಯೋದಕ್ಕೆ ಅವಕಾಶ ಕೊಡ್ತೀವಿ. ಕಳಸ ಒತ್ತದವರು ಆಶೀರ್ವಾದ ಪಡೆದು ದಯವಿಟ್ಟು ಅವರು ಸ್ವಲ್ಪ ನಿಶಬ್ದ. ದಯವಿಟ್ಟು ಯಾರು ಅಲ್ಲಿ ಯಾಕೆ ಮಾತಾಡ್ತೀರಿ? ಸ್ವಲ್ಪ ನಿಶಬ್ದ. ಸ್ವಾಮೀಜಿಯವರಿಗೆ ಬೇರೆ ಕಡೆ ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟು ಆಮೇಲೆ ಮುಂದೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಲಿದ್ದಾರೆ. ಅದರಲ್ಲಿ ನಿಮ್ಮ ಸಂಪೂರ್ಣ ಸಹಕಾರ ನಮಗೆ ಬೇಕಾಗುತ್ತೆ. ಇನ್ಯಾರು ಬರಬೇಡಿ, ದಯವಿಟ್ಟು ಕಳಸ ಹೊತ್ತದವರು ಮಾತ್ರ ದಯವಿಟ್ಟು ಬರಬೇಡಿ. ಹೋಗಿ ದಯವಿಟ್ಟು ಹಿಂದೆ ಹೋಗ್ರಿ ಪ್ಲೀಸ್. ದಯವಿಟ್ಟು ಯಾರು ಬರಬೇಡಿ. ಸ್ವಲ್ಪ ಸಮಯದಲ್ಲ ಸಮಸ್ಯೆ ನಿಶ್ಚಿತವಾಗಿ ನೋಡಿ. ಸ್ವಾಮೀಜಿಗಳು ಕೂಡ ಒಂಥರ ಬೇಸರವಾಗಿ ನೋಡ್ತಾ ಇದ್ದಾರೆ. ನನ್ನ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ, ದಯಮಾಡಿ ಸ್ವಾಮಿಗಳು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕೇಂದ್ರದ ಕಟ್ಟಡವನ್ನ ಪ್ರಾರಂಭೋತ್ಸವವನ್ನು ಮಾಡಿಕೊಟ್ಟಿದ್ದಾರೆ. ಈಗ ಅವರಿಂದ ಆಶೀರ್ವಚನ ಆ ನಂತರ ಪ್ರತಿಯೊಬ್ಬರಿಗೂ ಕೂಡ ಸಾಲಾಗಿ ಬನ್ನಿ, ನಿಶ್ಶಬ್ದವಾಗಿ ಬನ್ನಿ, ವೇಗವಾಗಿ ಅವರ ದರ್ಶನ ಪಡೆದು ಆಶೀರ್ವಾದ ಪಡೆದು ಹೋಗಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ. ಈಗ ಸ್ವಾಮೀಜಿಗಳಿಂದ ಆಶೀರ್ವಚನ. ನಮ್ಮ ಕಮಿಟಿಯವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಕಮಿಟಿಯವರು ಅಲ್ಲಿರೋರು ಯಾರು ಇದ್ರೆ ದಯವಿಟ್ಟು ಕೆಳಗಡೆ ಇರಿ. ಕಮಿಟಿಯವರು ಬೇಗ. ಪೂಜ್ಯ ಗುರುದೇವರನ್ನ ನಮ್ಮನ್ನು ಸ್ಮರಿಸಿಕೊಳ್ತಾ ಎಲ್ಲ ಆತ್ಮೀಯರೇ ಇದ್ದಾರೆ. ಡಾಕ್ಟರ್ ಜಗದೀಶ್ ಅವರ
ನೇತೃತ್ವದಲ್ಲಿ ವಿದ್ಯಾರಣ್ಯಪುರ ಸಾಂಸ್ಕೃತಿಕ ಕೇಂದ್ರದಲ್ಲಿ ಎಲ್ಲ ಇವತ್ತು ಒಟ್ಟಾಗಿ ಸೇರಿ ಒಂದು ವಿದ್ಯಾರ್ಥಿ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನ ಬಹಳ ಹಳೆಯದಾಗಿರುವಂಥದ್ದು. ಈ ದೇವಸ್ಥಾನಕ್ಕೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಯವರನ್ನ ಹಿಂದೆ ಕರ್ಕೊಂಡು ಬಂದಿದ್ದೀರಿ ಅನ್ನುವಂಥ ಸ್ಮರಣೆ ನಿಮ್ಮೆಲ್ಲರಿಗೂ ಇರುವಂಥದ್ದು. ಇವಾಗ ಹೊಸದಾಗಿ ಒಂದು ಸಮುದಾಯ ಭವನ ಕಟ್ಟಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಪವಿತ್ರ ಕಾರ್ಯವನ್ನು ನೀವು ನೆರವೇರಿಸಿದ್ದೀರಿ. ಎಲ್ಲರ ಕೆಲಸ ಕಾರ್ಯಗಳಿಗೆ ಎಲ್ಲ ಹಿತಗಳಿಗೆ ಬೇಕಾಗಿರುವಂತಹ ಒಂದು ದೊಡ್ಡ ಭವನವನ್ನು ನಿರ್ಮಾಣ ಮಾಡಿ ಅದನ್ನು ಲೋಕಕ್ಕೆ ಅರ್ಪಣೆ ಮಾಡುವಂಥ ಮುಖಾಂತರ ಅಂದರೆ ನಿಮ್ಮೆಲ್ಲರ ಉಪಯೋಗಕ್ಕೆ ಅನುಕೂಲ ಆಗುವಂಥ ಹಿನ್ನೆಲೆಯಲ್ಲಿ ಈ ಒಂದು ಸಭಾಭವನವನ್ನು ಸಮುದಾಯ ಭವನವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಿಜಕ್ಕೂ ಕೂಡ ಸಮಿತಿಯವರೆಲ್ಲರೂ ಕೂಡ ಅಭಿನಂದಿಸಬೇಕಾಗಿರುವಂಥದ್ದು. ಇಲ್ಲಿ ಹಿಂದಿನ ಸಮಿತಿ ಇರ್ಬೋದು, ಇಂದಿನ ಸಮಿತಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಒಂದು ಸಮುದಾಯ ಭವನವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೀವು ನಿರ್ಮಿಸಿ ಅದನ್ನು ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಭವಿಷ್ಯದ ದಿನಗಳಲ್ಲಿ ನಮ್ಮ ಸಮುದಾಯದಲ್ಲಿರುವಂತಹ ಅಥವಾ ಸಮಿತಿಯಲ್ಲಿರುವ ಪದಾಧಿಕಾರಿಗಳಷ್ಟೇ ಅಲ್ಲ, ಬೇರೆ ಸಾರ್ವಜನಿಕರ ಹಿತಕ್ಕಾಗಿ ಒಳಿತಿಗಾಗಿ ಉಪಯೋಗಕ್ಕಾಗಿ ಈ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದೀರಿ. ತುಂಬ ಸಂತೋಷ. ಇವತ್ತು ಈ ಕಾರ್ಯಕ್ರಮಕ್ಕೆ ಅನೇಕ ರಾಜಕಾರಣಿಗಳನ್ನು ಕೂಡ ಕರೆದಿದ್ದೀರಿ. ಆದರೆ ಯಾರು ಬಂದು ಹೋಗಿದ್ದಾರೆ ಗೊತ್ತಿಲ್ಲ, ಬಂದಿರಬೇಕೇನೋ ಅಂತ ಗೊತ್ತಿಲ್ಲ. ಅನೇಕರು ಬಂದು ಹೋಗಿರ್ತಾರೆ, ಕಾರ್ಯನಿಮಿತ್ತ ಬಂದು ಹೋಗಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಂತೋಷ. ವಿಶೇಷವಾಗಿ ಜಗದೀಶ್ ಅವರು, ಅಶ್ವಥ್ ಅವರು, ಇದರ ಹಿರಿಯರಾಗಿ ನಾಗರಾಜ್ ಅವರು ಎಲ್ಲರೂ ದೊಡ್ಡವರೇ ಇದ್ದಾರೆ. ಎಲ್ಲ ಯುವಕರು ಯಾರೂ ಇಲ್ಲ ಇಲ್ಲಿ, ಎಲ್ಲ ವೃದ್ಧರೇ ಆಗಿರುವಂತಹವರು. ನಿಜವಾಗ್ಲೂ ಕೂಡ ಅವರು ವಯಸ್ಸಿನಿಂದ ದೂರ ಅಂದರೆ ಮನಸ್ಸಿನಿಂದ ಯುವಕರೇ ಆಗಿದ್ದಾರೆ ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದವ್ರನ್ನ. ಅವರಲ್ಲಿ ಅಷ್ಟು ಉತ್ಸಾಹ ಇದೆ, ಮಾಡಬೇಕು ಅನ್ನುವಂಥ ಮನಸ್ಸಿದೆ, ಶ್ರದ್ಧೆ ಇದೆ, ಆಸಕ್ತಿ ಇದೆ. ಅವರಿಗೆ ದೇವರ ಮೇಲೆ ನಂಬಿಕೆ ಎಷ್ಟೋ, ಸಮಾಜದ ಮೇಲೆ ಅಷ್ಟೇ ಪ್ರೀತಿ ಇರುವಂಥದ್ದು. ಅದೆಲ್ಲ ಪ್ರತೀಕವಾಗಿ ಇವತ್ತು ಈ ಒಂದು ಸಮುದಾಯ ಭವನವನ್ನು ನೀವೆಲ್ಲರ ಸಹಕಾರದೊಂದಿಗೆ ಎಲ್ಲರ ಕೊಡುಗೆಯೊಂದಿಗೆ ಈ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇದರ ಉಪಯೋಗವನ್ನು ನೀವೆಲ್ಲ ಮಾಡಿಕೊಡಬೇಕಾಗಿರುವಂಥದ್ದು. ನಿಮ್ಮ ಯಾವುದೇ ಕೌಟುಂಬಿಕ ಕಾರ್ಯಕ್ರಮಗಳಿರ್ಬೋದು, ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಅಥವಾ ಯಾವುದೇ ಸತ್ಸಂಗದ ಕಾರ್ಯಕ್ರಮಗಳಿರ್ಬೋದು, ಅಂತಹ ಕಾರ್ಯಕ್ರಮಗಳಿಗೆ ಒಂದು ಹೇಳಿ ಮಾಡಿಸಿದಂತಹ ಒಂದು ಸಮುದಾಯ ಭವನ ಇಲ್ಲಿ ತಲೆ ಎತ್ತಿ ನಿಂತಿರುವಂಥದ್ದು ಈ ಸುತ್ತಮುತ್ತಲಿನ ಜನಗಳಿಗೆ ಒಂದು ವರ ಆಗಿದೆ ಅಂತೇಳಿ ನಾವು ಕೂಡ ಭಾವಿಸ್ತಾ, ಈ ಒಂದು ಸಮುದಾಯ ಭವನ ಸಮುದಾಯದ ಹಿತಕ್ಕಾಗಿ ಇದರ ಉಪಯೋಗ ಆಗಲಿ, ಆ ಮೂಲಕ ನೀವೆಲ್ಲರಿಗೆ ಅದರ ಪ್ರಯೋಜನ ಉಂಟಾಗಲಿ ಅಂತ ಹಾರೈಸ್ತಾ, ನಾನಾದರೂ ಸರಿಯಾಗಿ ಸಮಯಕ್ಕೆ ಬಂದೆ ಅಂತ ಹೇಳ್ತಾ ಇದ್ದೆ, ಯಾರೋ ಇಲ್ಲ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ, ಅರ್ಧಗಂಟೆಗೆ ಬರಬೇಕಾಗಿತ್ತು. ಆದರೂ ಕೂಡ ವಿಳಂಬವಾಗಿ ಬಂದಿದ್ದೇನೆ. ಇನ್ನೂ ಕೂಡ 2-3 ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಇವೆಲ್ಲ ಅನುಮತಿಯನ್ನು ಕೊಡಿ. ನಾನು ಬೇಗ ಹೋಗಬೇಕಾಗಿದೆ. ಇನ್ನು ವಿಜಯನಗರ ಹೋಗಬೇಕು, ಮಾಗಡಿವರೆಗೂ ಹೋಗಬೇಕಾಗಿರೋದ್ರಿಂದ ನಿಮ್ಮ ಮಧ್ಯದಲ್ಲಿ ಇರೋದಕ್ಕೆ ಹೆಚ್ಚು ಹೊತ್ತು ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಇಲ್ಲಿ ಬಂದು ನೋಡಿದಾಗ ಈ ಪರಿಸರ ತುಂಬ ಚೆನ್ನಾಗಿದೆ. ಆ ಕಡೆ ದೇವಸ್ಥಾನ ವಾತಾವರಣ ಚೆನ್ನಾಗಿದೆ, ಮಧ್ಯದಲ್ಲೂ ವಿಶಾಲವಾದ ಜಾಗ ಇದೆ, ಒಳ್ಳೆಯ ವಾತಾವರಣದಲ್ಲಿ ಇರುವಂಥದ್ದು. ಇವೆಲ್ಲ ಈ ಒಂದು ದೇವರ ಭಕ್ತಿ ಶ್ರದ್ಧೆಗಳ ಜೊತೆಗೆ ಸಮುದಾಯದ ಬಗ್ಗೆ ಆಸಕ್ತಿ ಶ್ರದ್ಧೆಯನ್ನು ಕೂಡ ನೀವು ಇಟ್ಕೊಂಡು ಇವೆಲ್ಲರ ಐಕ್ಯತೆಯಿಂದ ಪ್ರೀತಿಯಿಂದ ಬದುಕುವಂತಹ ಒಂದು ಮನೋಭಾವವನ್ನು ನೋಡಿದಾಗ ತುಂಬ ಸಂತೋಷ ಆಗ್ತದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತಾ, ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಕೃಪೆ ಅನುಗ್ರಹ ತಮ್ಮೆಲ್ಲರಲ್ಲಿ ಇರಲಿ. ತಮ್ಮೆಲ್ಲರಲ್ಲಿ ಯಾವತ್ತೂ ಕೂಡ ಶಾಂತಿ, ನೆಮ್ಮದಿ, ಪ್ರೀತಿ, ವಿಶ್ವಾಸ ಅನ್ನುವಂಥದ್ದು ಯಾವತ್ತೂ ಉಳ್ಕೊಂಡು ಹೋಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಭಗವಂತ ನುಡಿತನ ಮಾಡಿ ಹಾರೈಸಿ ಅಂತ ಮಾತನಾಡಿಸ್ತೇನೆ. ಸರ್ ಬರ್ತಾರಂತೆ. ಹಾಂ ಬರ್ತಾರೆ, ಫೋನ್ ಮಾಡಿದ್ರು ಸಂಜೆ ಅವರು. ಯಾಕೆ ಹೋಗಿ ಹೋಗಲ್ವಾ? ಹೋಗಿ
ತಹಸೀಲ್ದಾರ್ ಕಟ್ಟಡಕ್ಕೆ ಕೇಳ್ಕೊಳ್ತಾ ಇದ್ದೀವಿ. ಮಾಜಿ ಮುಖ್ಯಮಂತ್ರಿಗಳಾದಂಥ ಹಾಗೂ ಮಾಜಿ ಸಂಸದ ಸದಸ್ಯರಾದಂಥ ಶ್ರೀ ಸದಾನಂದಗೌಡರು ಆಗಮಿಸಿದ್ದಾರೆ. ಇವರು ನಮ್ಮ ಸಂಸದ ಕೇಂದ್ರಕ್ಕೆ ತುಂಬ ಹಿತೈಷಿ ಸಾಕಷ್ಟು ಸಹಾಯ ಪಡೆದಿದ್ದೀವಿ ನಾವು. ಇಂದು ಈ ಸಮುದಾಯ ಭವನವನ್ನು ನೋಡಿ ಆಶೀರ್ವಾದ ಮಾಡಿ ನೀಡಿ ಸಭೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. सर्वद्धावरणं देवेभ्यो नमोऽस्तुते। ಸರ್ ಮುಂದೆ ಗ್ಯಾಪ್ ಕೊಡಿ. ಸರ್ ಮಧ್ಯೆ ಗ್ಯಾಪ್ 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 ಇರಲಿ. ಸ್ವಲ್ಪ ಸೈಡ್ ಬನ್ನಿ. ಫೋಟೋ ಫೋಟೋ ವಿದ್ಯಾ ಗಣಪತಿ ದೇವಸ್ಥಾನ ಹಾಗೂ ಮಂಜುನಾಥ ದೇವಸ್ಥಾನದ ವತಿಯಿಂದ ಈ ವಿದ್ಯಾಗಣಪತಿಯ ಸಮುದಾಯ ಭವನದ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದೀರಿ. ಮೊನ್ನೆ ಸನ್ಮಾನ್ಯ ಶತ್ರು ಬಾಕಿ ಅವರೆಲ್ಲ ಟೀಮು ಬಂದು ಬರಲೇಬೇಕು ಅಂತ ಹೇಳಿದರು. ನನಗಂತೂ ನೀವು ಭಾರಿ ದೊಡ್ಡ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದೀರಿ. ನಾನು ನನ್ನನ್ನು ಅಷ್ಟೇ ಪ್ರೀತಿಯಿಂದ ನೀವೆಲ್ಲ ನೋಡ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ಗೌರವದಿಂದ ನಿಮ್ಮನ್ನೆಲ್ಲ ನೋಡಿಕೊಂಡಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಪ್ರಾಯಶಃ ಒಂದು ಒಳ್ಳೆಯ ಪರಿಸರದ ನಿರ್ಮಾಣ ಇವತ್ತು ಬೆಂಗಳೂರಿನಂಥ ಪ್ರದೇಶಗಳಲ್ಲಿ ಮನುಷ್ಯನಾಗಿರಬೇಕು ಅಂತ ಹೇಳಿದರೆ ಮನಃಶಾಂತಿ ಬೇಕು, ನೆಮ್ಮದಿ ಬೇಕು. ಬೆಳಿಗ್ಗಿಂದ ರಾತ್ರಿವರೆಗೆ ಟೆನ್ಷನ್ನಲ್ಲೇ ಬದುಕುವಂಥ ನಮಗೆ ಆ ನೆಮ್ಮದಿ ಸಿಗಬೇಕಾದ್ರೆ ಒಂದೇ ಒಂದು ಸ್ಥಳ ಅಂತ ಹೇಳಿದರೆ ಆ ದೇವಾಲಯಗಳು, ಮಠ ಮಂದಿರಗಳು, ಇಂಥ ಜಾಗಗಳಲ್ಲಿ ಮಾತ್ರ ನಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತದೆ. ವಿದ್ಯಾರಣ್ಯಪುರದ ಪರಿಸರದವರಿಗೆ ಮಾತ್ರ ಅಲ್ಲ, ಹೊರಗಿನವರಿಗೆ ಕೂಡ ಇದೊಂದು ಅತ್ಯಂತ ಶ್ರದ್ಧಾ ಕೇಂದ್ರ ಅಂತ ನಾನು ಭಾವಿಸ್ತೇನೆ. ಮತ್ತು ನನಗೆ ಕೂಡ ಈ ಶ್ರದ್ಧಾ ಕೇಂದ್ರದಿಂದ ಎಲ್ಲ ರೀತಿಯ ಆಶೀರ್ವಾದಗಳು ಲಭ್ಯ ಆಗಿದೆ ಅಂತ ಹೇಳಿ ನಾನು ಗೌರವಪೂರ್ವಕವಾಗಿ ನಮ್ಮ ಮುಂದೆ ಅದ್ಭುತವಾದಂಥ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದೀನಿ. ನಾನು ನಮ್ಮಲ್ಲಿ ಸ್ವಲ್ಪ ದೊಡ್ಡ ಮೊತ್ತವನ್ನು ಕೇಳಿದರೆ ಅಷ್ಟು ಕೊಡಲಿಕ್ಕೆ ಆಗಲಿಲ್ಲ ನನಗೆ. ಅದರ ಒಂದು ಸಣ್ಣ ಮೊತ್ತವನ್ನು, ಅದು ನಿಮ್ಮದೇ, ನನ್ನ ಮೊತ್ತ ಅಲ್ಲ, ನೀವೆಲ್ಲ ಕೊಟ್ಟಂಥ ಟ್ಯಾಕ್ಸ್ ಸರ್ಕಾರಕ್ಕೆ ಹೋದದ್ದು ಒಬ್ಬ ಲೋಕಸಭಾ ಸದಸ್ಯನಾಗಿ ತಂದು ಕೊಟ್ಟಿದ್ದೇನೆ ಹೊರತು ನಾನು ನನ್ನ ಸ್ವಂತ ದುಡ್ಡಿಂದ ಕೊಟ್ಟದ್ದಲ್ಲ. ಅದೆಲ್ಲ ನಿಮ್ಮದೇ. ನನಗೆ ತುಂಬ ಸಂತೋಷ ಆಗಿದೆ. ಇಷ್ಟು ಪ್ರೀತಿಯಿಂದ ಕರೆದ ಕಾರಣ ನಾನು ಬಂದಿದ್ದೇನೆ. ನನಗೆ ನಮ್ಮ ಚೆನ್ನೈನಹಳ್ಳಿಯಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಅಲ್ಲಿ ಒಂದು ವಾಲ್ಮೀಕಿ ಸಮುದಾಯ ಭವನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಕೆಲಸಕ್ಕೆ ನಾನು ಹೋಗಬೇಕಾಗಿದೆ. ಹಾಗಾಗಿ ಗುರುಗಳು ಬರುವವರೆಗೆ ನನಗೆ ಇರಲಿಕ್ಕೆ ಆಗ್ತಾ ಇಲ್ಲ. ನಾನು ದೇವರ ಪ್ರಸಾದವನ್ನು ಈಗಾಗಲೇ ನಮ್ಮ ಅರ್ಚಕರು ನಮಗೆ ಕೊಟ್ಟಿದ್ದಾರೆ, ಅದನ್ನು ಸ್ವೀಕಾರ ಮಾಡಿದ್ದೇನೆ. ಎಲ್ಲ ಒಳ್ಳೆಯದಾಗಲಿ. ವಿದ್ಯಾರಣ್ಯಪುರದ ಪರಿಸರದ ಎಲ್ಲರಿಗೂ ದೇವರು ಆಯುರಾರೋಗ್ಯ, ಐಶ್ವರ್ಯ, ಸಕಲ ದನಕನಕಾದಿ ಸಂಪತ್ತುಗಳು, ಮನಸ್ಸಿಗೆ ಶಾಂತಿ, ನೆಮ್ಮದಿ, ನಾವೆಲ್ಲ ಒಂದು ಅಂತ ಹೇಳುವಂಥ ಮನಸ್ಸು, ಇದನ್ನು ಕೊಡಲಿ ಅಂತ ದೇವರಲ್ಲಿ ಕಳಿಸಿ ಕಳಿಸಿ. ಮಂಜುನಾಥ ಸ್ವಾಮಿ
ಸರ್ವೋತ್ತಮಸ್ಯ ಸದಾನಂದಯಸ್ಯ ಸರ್ವೋತ್ತಮಸ್ಯ ನಿಮ್ಮ ಕೈಯಿಂದ ಒಂದು ಕ್ಯಾಮ್ರಾ ಸರ್ ಕ್ಯಾಮ್ರಾ ಕ್ಯಾಮ್ರಾ ಶುಭಾಂಕ್ ಸ್ವಲ್ಪ ಗ್ಯಾಪ್ ಬ್ಯಾಕ್ ಕೊಟ್ಟರು ಬ್ಯಾಕ್ ನಿಮಗೆ ಕೊಟ್ಟು ನಮಗೆ ಕೊಟ್ಟಾಗೆ ಊರಿಗೆ ಕೊಟ್ಟಾಗೆ ಇಂಗ್ಲೀಷ್ ಈ ಕಡೆ ಬಂತು ಸ್ವಲ್ಪ ಹಿಂದೆ ಹೋಗಿ ಓಕೆ ನೀವು ತಾನೇ ಅದೆಲ್ಲ ಎರಡು ಬೇಕಾರಾ ಎಲ್ಲ ಹೇಳಿದ್ರು ಕೇಳೋಲ್ಲ ಎಲ್ಲ ಫೋಸ್ ಕೊಡಿ ಸ್ಮೈಲ್ ಪ್ಲೀಸ್ ಆ ಫೋಸ್ ಕೊಡ್ಬೇಕು ಎಲ್ಲ ಸ್ಮೈಲ್ ಮಾಡಬೇಕು ಸ್ಮೈಲ್ ಕೊಡ್ಬೇಕು ಎಲ್ಲರೂ ಎಲ್ಲ ತಲೆ ಮೇಲೆ ಹಾಕ್ಕೊಳ್ಳಿ ಒಂದು ನಿಮಿಷ ಗುರುಗಳೇ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಹಾಗೂ ನಮ್ಮ ಸಾಂಸ್ಕೃತಿಕ ಕೇಂದ್ರದ ಹಿತೈಷಿಗಳು ಅಭಿಮಾನಿಗಳಾದಂಥ ಶ್ರೀ ಕುಮಾರ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಸಾಂಸ್ಕೃತಿಕ ಕೇಂದ್ರದ ಪರವಾಗಿ ನಿಮ್ಮೆಲ್ಲರ ಚಪ್ಪಾಳೆಗಳಿಗೆ ಅವರನ್ನ ಸ್ವಾಗತಿಸೋಣ. ಹಾಗೂ ಮಾಜಿ ಬಿಜೆಪಿ ಸದಸ್ಯರಾದಂತಹ ಪುಷ್ಪವರ್ಧನ್ ಅವರು ಕೂಡ ನಮ್ಮ ಈ ಸಾಂಸ್ಕೃತಿಕ ಕೇಂದ್ರದ ಪರವಾಗಿ ದೇವೇಭ್ಯೋ ನಮೋ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀ ಮಧ್ಯೆ ಗ್ಯಾಪ್ ಕೊಡಿ ಸರ್ ಸ್ವಲ್ಪ ಗ್ಯಾಪ್ ಕೊಡಿ ಸರ್ ಸ್ವಲ್ಪ ಗ್ಯಾಪ್ ಮಧ್ಯೆ ಗ್ಯಾಪ್ ಕೊಡಿ ಸರ್ ಅಣ್ಣ ಒಂಚೂರು ಅಗಲ ಬರ್ಬೇಕು
ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯರು ಈ ವಿಜ್ಞಾನಪುರದ ಸಾಂಸ್ಕೃತಿಕ ಕೇಂದ್ರದ ಇಂದಿನ ಸಮಿತಿಯ ಕಾರ್ಯಕಾರಿ ಪದಾಧಿಕಾರಿಗಳಾದಂಥ ಅಧ್ಯಕ್ಷರಾದಂಥ ರಾಮಣ್ಣ ಅವರು ಬಂದಿದ್ದಾರೆ, ಕಾರ್ಯದರ್ಶಿಯವರಾದಂಥ ಸೋಮಣ್ಣ ಅವರು ಬಂದಿದ್ದಾರೆ ಹಾಗೂ ಡಾಕ್ಟರ್ ಚಿರಂಜೀವಿ ಅವರು ಬಂದಿದ್ದಾರೆ ಮಾಡಿದಂಥ ರಾಮಚಂದ್ರಪ್ಪನವರು ಅವರು ಕೂಡ ವೇದಿಕೆಯಲ್ಲಿ ಬರಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಬರಬೇಕು ಸರ್. ನಾವು ವಿಜಯಪುರದ ವೇದಿಕೆಯ ವಿಜಯಪುರ ಸಾಂಸ್ಕೃತಿಕ ಕೇಂದ್ರದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಮಾಜಿ ಕಾರ್ಯಕ್ರಮಗಳಾದಂಥ ಶ್ರೀ ಪ್ರಿಯಪ್ಪನವರು ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮ ಕೇಂದ್ರದ ಪರವಾಗಿ ಸ್ವಾಗತವನ್ನು ವ್ಯವಸ್ಥೆ ಮಾಡಬೇಕು. ಇವುಗಳೆಲ್ಲ ನಮ್ಮ ಸಮಾಜಕ್ಕೆ ಸಾಕಷ್ಟು ಸಹಕಾರ, ಧನ ಸಹಾಯ ಹಾಗೂ ಮಾರ್ಗದರ್ಶನ ಕೊಟ್ಟಂಥ ಮಹಾನ್ ವ್ಯಕ್ತಿಗಳು. ಹೌದು. ಗಣ್ಯರೇ, ಹಾಗೂ ಒಂದು ಚಪ್ಪಾಳೆ ಕೊಡಿ ದಯವಿಟ್ಟು. ಈಗ ನಾವು ಸನ್ಮಾನ ಮಾಡ್ತಾ ಇರೋರಿಗೆ ಏನಕ್ಕೆ ಬೆಳ್ಳಪ್ಪನವರಿಂದ ಸನ್ಮಾನ, ಕಾಶಿಯವರಿಗೆ, ಬದಿಯಲ್ಲಿ